ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಬಂದ್ಬಿಟ್ಟು ಹೊಸ ಕನ್ಸ್ಟ್ರಕ್ಷನು, ಹೊಸ ಮಾಡಿರೋದು. ಇದು ಒಂದು ದಿವಸನೂ ಅವರು ಯೂಸೇ ಮಾಡಿಲ್ಲ ಪಾಪ. ಅವ್ರು ನೋಡಿದ್ರೆ ಇಂಡಿಯನ್ ತುಂಬ ಲೈಕ್ ಮಾಡಿ ಮಾಡಿಸಿದ್ರು. ಅವ್ರು ನೋಡಿದ್ರೆ ಆರ್ಟ್ ಆಪ್ರೇಷನ್ ಆಗಿರೋದ್ರಿಂದ ಇವಾಗ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಅವ್ರಿಗೆ ಆರ್ಟ್ ಆಪ್ರೇಷನ್ ಆಗಿರೋದ್ರಿಂದ ವೆಸ್ಟರ್ನ್ ಬೇಕಂದ್ರು. ಕಸ್ಟಮರ್ ನೋಡಿದ್ರೆ ಲಾಸ್ಟ್ ಟೈಮ್ ನಮ್ಮ ಇನ್ಸ್ಟಾಗ್ರಾಮ್ ವೀಡಿಯೋ ನೋಡಿ ಅವರು ಕಾಲ್ ಮಾಡಿದರು. ಅವ್ರದ್ದು ನೋಡೋದು ಸ್ವಲ್ಪ ಲಾಂಗ್ ಇತ್ತು. ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ರು, ಈ ಥರ ನಮಗೆ ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂದರು. ಆಲ್ರೆಡಿ ಅವ್ರದ್ದು ಇಂಡಿಯನ್ಗೆ ವಿತೌಟ್ ಪ್ಲಸ್ ಟ್ಯಾಂಕ್ ಇದ್ದಿದ್ದು. ಇದು ನೋಡಿ ಸ್ಟೆಪ್ ಇದೆ. ಇದು ಸ್ಟೆಪ್ ಫುಲ್ ತೆಗೆದುಬಿಟ್ಟು ಇದು ಇಂಡಿಯನ್ ಬಂದ್ಬಿಟ್ಟು ಪೀ ಡ್ರಾಪ್ ಇರುತ್ತೆ. ಆ ಪೀ ಡ್ರಾಪ್ ಹೊಡೆದು ತೆಗಿಬೇಕಾಗುತ್ತೆ. ಅದು ತೆಗೆದುಬಿಟ್ಟು ಇದು ಫುಲ್ ಲೆವೆಲ್ ಮಾಡಿ ಟೈಲ್ಸ್ ಹಾಕಿ ಮಾಡಬೇಕಾಗತ್ತೆ. ಲಾಸ್ಟ್ನಲ್ಲಿ ನೀವು ನೋಡಿ ಫೈನಲ್ ಯಾವ ಥರ ಇದೆ ಅಂದ್ಬಿಟ್ಟು. ನಿಮಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ. ನಾವಿರೋ ಏರಿಯಾ ನೋಡಿದ್ರೆ ಓಲ್ಡ್ ಏರ್ಪೋರ್ಟ್ ನಿಯರ್ ಸಿ ವಿ ರಾಮನಗರ ಈ ಕಡೆ ಕೆಲಸ ಮಾಡ್ತಾಯಿದ್ವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೆಚ್ಚು ಕಮ್ಮಿ ನಾವು ಸರ್ವಿಸ್ ಕೊಡ್ತಾ ಇದ್ವಿ. ಇಂಡಿಯನ್ದ ವೆಸ್ಟರ್ನ್ ಚೇಂಜ್ ಮಾಡೋದಕ್ಕೆ ತುಂಬ ರಿಕ್ವೈರ್ಮೆಂಟ್ ಇದೆ. ಸಿಕ್ಕಾಪಟ್ಟೆ ನನಗೂ ಕಾಲ್ ಬಂದಿದೆ. ನಿಯರ್ ಬೈ ಇರೋರ್ದು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ತುಂಬ ಜನಗಳು ಬಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ, ಇದು ಮಾಡೋಕ್ಕೆ ಎಷ್ಟಾಗುತ್ತೆ ಅಂದ್ಬಿಟ್ಟು. ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಥರ ಇರುತ್ತೆ. ಯಾಕಂದರೆ ನಮಗೆ ಹಂಗೆ ನಾವು ಕರೆಕ್ಟಾಗಿ ರೇಟ್ ಹೇಳೋಕ್ಕಾಗಲ್ಲ. ಅವರು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಅದು ನೋಡಿಬಿಟ್ಟು ನಾವು ಎಷ್ಟಾಗುತ್ತೆ ಅಂತ ಕೊಟೇಶನ್ ಹೇಳ್ತಾ ಇದ್ವಿ. ನಿಮಗೆ ಓಕೆ ಅಂದರೆ ಮಾಡಿಕೊಡೋಣ. ಫ್ರೀ ಹೋಗಬೇಕಾದ್ರೆ ಇಮಿಡಿಯೇಟ್ ಮಾಡಿಕೊಡ್ತೀವಿ. ಸ್ವಲ್ಪ ಬ್ಯುಸಿ ಇರುವಾಗ ನಿಮ್ಗೆ ಒಂದು ಡೇಟ್ ಹೇಳ್ತೀವಿ. ಆ ಡೇಟ್ ನಿಮ್ಗೆ ಓಕೆ ಅಂದರೆ ಅದು ನೋಡಿ ಮಾಡಿಕೊಡೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ನಾವು ಫುಲ್ ಬಾತ್ರೂಮ್ ರಿನಿವೇಷನು, ಕಿಚನ್ ರಿನಿವೇಷನು ಮತ್ತು ಎಲ್ಲ A to Z ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಏರಿಯಾ ಕಡೆ ನೋಡಿದ್ರೆ ತುಂಬ ಅಲ್ಲೇ ಅಪಾರ್ಟ್ಮೆಂಟ್ಗಳು ತುಂಬ ಇರುತ್ತೆ. ಅವ್ರದ್ದೆಲ್ಲ ಆಲ್ಮೋಸ್ಟ್ ಫುಲ್ GA ಪೈಪ್ ಹಾಕಿರ್ತಾರೆ. ಒಳಗಡೆ ಎಲ್ಲ ಫುಲ್ ರಸ್ಟ್ ಆಗಿರುತ್ತೆ. ಅದು ಫುಲ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಅವಾಗ ಫುಲ್ ಬಾತ್ರೂಮ್ ರಿನಿವೇಷನ್ ಮಾಡೋ ಕೆಲಸಗಳು ತುಂಬ ನಮ್ಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋ ನೋಡಿ ಅದು ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಒಂದು 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬ್ನಲ್ಲಿ. ಕೆಲವರು ಇದು ಸ್ಟೆಪ್ ತೆಗೆದ್ರೆ ಕೆಳಗಡೆ ಮಾತ್ರ ಟೈಲ್ ಹಾಕ್ಬೇಕಂತಾರೆ. ನಾವು ಸ್ಟೆಪ್ ತೆಗೆಯುವಾಗ ವಾಲ್ನಲ್ಲಿ ಅದು ಸ್ಟೆಪ್ ಎಷ್ಟಿರುತ್ತೆ ಅಷ್ಟು ವಾಲ್ನಲ್ಲಿ ಟೈಲ್ ಇರೋಲ್ಲ. ಅದು ನಾವು ವಾಲ್ ಮ್ಯಾಚ್ ಮಾಡಿ ಹಾಕಬೇಕಾಗತ್ತೆ. ನೋಡಿ, ಇವಾಗ ಸ್ಟೆಪ್ ತೆಗೆಯುವಾಗ ವಾಲ್ನಲ್ಲಿ ಅಷ್ಟು ಅವ್ರು ಕಟಿಂಗ್ ಮಾಡಿ ಹಾಕಿರ್ತಾರೆ. ವಾಲ್ನಲ್ಲಿ ಟೈಲ್ ಇರಲ್ಲ. ನೋಡಿ, ಎಲ್ಲ ಇವಾಗ ಚಿಪ್ಪಿಂಗ್ ಮಾಡಿ ಆಗಿದೆ. ಇವಾಗ ನೋಡಿ ತೋರಿಸ್ತೀನಿ ಪೀ ಡ್ರಾಪು. ಇದು ಸೆರಾಮಿಕ್ನಲ್ಲಿ ಜಾಸ್ತಿ ಬರುತ್ತೆ. ಇವರು PVC-ನಲ್ಲಿ ಹಾಕಿದ್ದಾರೆ. PVC-ನಲ್ಲಿ ಹಾಕೋದು ಯಾವತ್ತು ಪೀ ಡ್ರಾಪ್ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಓಲ್ಡ್ ಬಂದ್ಬಿಟ್ಟು ಫ್ರೀಯಾಗಿ ಹೋಗುತ್ತೆ. ಸೆರಾಮಿಕ್ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಓಲ್ಡ್ ಚಿಕ್ಕ ಸೈಜ್ ಇರುತ್ತೆ ನಿಮಗೆ. ಆದರೆ ಇದು ಸ್ವಲ್ಪ ಹೈಟ್ ಇರುತ್ತೆ. ನಿಮಗೆ ನಾರ್ಮಲು ಸೆರಾಮಿಕ್ ಪೀ ಡ್ರಾಪ್ ಕಂಪೇರ್ ಮಾಡುವಾಗ PVC ಪೀ ಡ್ರಾಪ್ನಲ್ಲಿ ಸ್ವಲ್ಪ ಹೈಟ್ ಇರುತ್ತೆ. ಕಂಪಲ್ಸರಿ ನಾವು ವೆಸ್ಟರ್ನಿಂದ ಇಂಡಿಯನ್ಗೆ ಹೋಗುವಾಗ ಆ ಪೀ ಡ್ರಾಪ್ ಕಂಪಲ್ಸರಿ ತೆಗಿಬೇಕಾಗುತ್ತೆ. ನಾವು ನೋಡಿದ್ರೆ ಅದು ತೆಗೆದುಬಿಟ್ಟು ಪೈಪ್ ಎಲ್ಬೋ ಹಾಕಿ ಮೇಲೆ ರೇಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗ ವಾಲ್ಗೆ ಎಷ್ಟು ಇದು ಮಾಡಿದ್ವೋ ಅಷ್ಟು ಟೈಲ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಗ್ಯಾಪ್ ಕಾಣಿಸ್ತಾ, ಅದು ನೋಡಿದ್ರೆ ಫಿಲ್ ಮಾಡಿದ್ರೆ ಸರಿ ಹೋಗುತ್ತೆ. ಇವಾಗ ಫ್ಲೋರಿಂಗ್ ಲೆವೆಲ್ ಮಾಡಿಬಿಟ್ಟು ಟೈಲಿಸ್ ಹಾಕ್ಕೊಳ್ತಾ ಇದ್ದೀವಿ. ತುಂಬ ಜನಗಳು ನೋಡಿದ್ರೆ ಟೈಲಿಸ್ ಕೆಲಸ ಮಾಡೋಕ್ಕೆ ಮಾತ್ರ ಕಾಲ್ ಮಾಡ್ತಾರೆ. ನಾವು ಬೇರೆ ಟೈಲಿಸ್ ಕೆಲಸ ಮಾಡಲ್ಲ. ಈ ಥರ ಏನನ್ನ ಇದು ಇದ್ದರೆ ಫುಲ್ ರಿನಿವೇಷನ್ ಕೆಲಸನೋ ಅಥವಾ ಈ ಥರ ಇಂಡಿಯನ್ ಈ ಥರ ಇದ್ದರೆ ನಾವು ಮಾಡ್ತೀವಿ. ಬೇರೆ ಟೈಲಿಸ್ ಕೆಲಸ ನಾವು ಸ್ಕ್ವೇರ್ ಫೀಟ್ ಲೆಕ್ಕ ಆ ಥರ ನೋಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ಪ್ಲಂಬಿಂಗ್ ಕೆಲಸನ ಇದೇ ಜಾಸ್ತಿ ಇರುತ್ತೆ. ಬೇರೆ ಟೈಲಿಸ್ ಕೆಲಸ ಮಾಡಿಸೋ ಐಡಿಯಾ ಇರೋರು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕೆಲಸ ಮಾಡುವಾಗ ಮ್ಯಾಚ್ ಟೈಲಿಸ್ ಸಿಗೋದು ತುಂಬ ಕಷ್ಟನೇ. ಇವಾಗ ಲೇಟೆಸ್ಟು ಮಾಡಿರೋದಕ್ಕೆಲ್ಲ ಮ್ಯಾಚ್ ಟೈಲಿಸ್ ಆಲ್ಮೋಸ್ಟ್ ಸಿಗುತ್ತೆ. ತುಂಬ ಓಲ್ಡ್ ಮಾಡಲ್ ಅಂದರೆ ಸಿಕ್ಕಲ್ಲ. ನೋಡಿ, ಇದಕ್ಕೂ ಫುಲ್ ಮ್ಯಾಚ್ ಕಲರ್ ಸಿಕ್ಕಿದೆ. ನಾವು ಬಂದ್ಬಿಟ್ಟು ಇದು ಒಂದು ದಿವಸದಲ್ಲಿ ಕೆಲಸ ಮುಗಿಸ್ಕೊಡ್ತಾ ಇದ್ವಿ. ಇದರಲ್ಲಿ 2 ಥರ ನಾವು ರೇಟ್ ಇದು ಮಾಡ್ತಾಯಿದ್ದೀವಿ. ಸ್ಟೆಪ್ ಇರೋ ಥರ ಅಂದರೆ ಒಂದು ರೇಟ್ ಇರುತ್ತೆ. ನಾವು ಸ್ಟೆಪ್ ತೆಗಿಬೇಕಂದ್ರೆ ಒಂದು ರೇಟ್ ಇರುತ್ತೆ. ಕೆಲವ್ರಿಗೆ ತುಂಬ ಭಯ ಇರುತ್ತೆ. ಯಾಕಂದರೆ ಇದು ಈ ಥರ ಹೊಡೆದು ತೆಗಿವಾಗ ಕೆಳಗಡೆ ಫ್ಲೋರ್ಗೆ ಏನೋ ಲೀಕೇಜ್ ಇದೆ ಅಂದ್ಬಿಟ್ಟು ಆ ಥರ ಪ್ರಾಬ್ಲಮ್ ಬರೋದೇ ಇಲ್ಲ. ಯಾಕಂದರೆ ನಾವು ಗ್ಯಾರಂಟಿ ಕೊಡ್ತೀವಿ. ನಮ್ಮಿಂದ ಏನೊಂದು ಪ್ರಾಬ್ಲಮ್ ಆದರೆ ಅದು ನಾವು ಮಾಡಿ ಕೊಡ್ತೀವಿ. ಎಷ್ಟೋ ನಾವು ಕೆಲಸ ಮಾಡಿದ್ದೀವಿ. ಈ ಥರ ಕೆಲಸ ಎಲ್ಲಿ ಪ್ರಾಬ್ಲಮ್ ಬಂದಿಲ್ಲ. ಆ ಥರ ಜನಿನಾಗಿ ನೀಟಾಗಿ ಮಾಡಿಕೊಡ್ತೀವಿ ನಾವು. ನೋಡಿ, ಟೈಲ್ಸ್ ಜೈಂಟಿಗೆ ಹಾಕಿರೋದು ಡಾರ್ಕ್ ಥರ ನಿಮ್ಗೆ ಕಾಣಿಸುತ್ತೆ. ಅದು ಡ್ರೈ ಆದಮೇಲೆ ಸೇಮ್ ಟೈಲ್ಸ್ ಕಲರ್ ಆಗುತ್ತೆ. ಇವಾಗ ಹಾಕಿರೋ ತ್ಯಾವ ಇರೋದ್ರಿಂದ ಆ ಥರ ನಿಮಗೆ ಕಾಣಿಸ್ತದೆ. ಅದು ಇದಕ್ಕೂ ನಾವು ಇದು ಮಾಡೋದು ನೋಡಿ, ಪ್ಯಾರಿವೇರು ಬೇಸಿಕ್ ಕಮೋಡು. ಇದು ನೆಕ್ಸ್ಟ್ ಲೆವೆಲ್ ನೋಡಿದ್ರೆ ಸಿಂಗಲ್ ಪೀಸ್ ಕಮೋಡು ಬರುತ್ತೆ. ಅದು ಬಂದ್ಬಿಟ್ಟು ನಿಮಗೆ 10,000 ಸ್ಟಾರ್ಟ್ ಆಗುತ್ತೆ ಸಿಂಗಲ್ ಪೀಸ್ ಕಮೋಡು. ಇದು ಬಂದ್ಬಿಟ್ಟು ಪ್ಯಾರಿವರ್ಸ್ 2 ಪೀಸ್ ಬರುತ್ತೆ. ಇದು ಬೇಸಿಕ್ ಮಾಡಲ್. ಅದು ಕೆಲವರು ನೋಡಿದ್ರೆ ಲೋಕಲ್ ಕಮೋಡು ಹಾಕೋಕ್ಕೆ ಸಜೆಸ್ಟ್ ಮಾಡ್ತಾರೆ. ನಾವು ಅಷ್ಟೊಂದು ಅದು ರೆಕಮೆಂಡ್ ಮಾಡಲ್ಲ. ಅದನ್ನೇನು ತುಂಬ ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಕಮೋಡ್ ಸೇಪು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೇನು ನೀರು ಫ್ಲೋ ಕರೆಕ್ಟಾಗಿರಲ್ಲ. ಪ್ಲಸ್ ಟ್ಯಾಂಕ್ ಬಂದರೆ ಅದನ್ನೇಲಿ ತುಂಬ ಲೈಟ್ ಇರುತ್ತೆ. ಅಷ್ಟೊಂದು ಕ್ವಾಲಿಟಿ ಇರೋಲ್ಲ. ಇದನ್ನೆಲ್ಲ ಎಲ್ಲ ಹೆವಿಯಾಗಿರುತ್ತೆ. ಫ್ಲಶ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವ ಕಂಪ್ಲೇಂಟ್ ಇರೋಲ್ಲ. ಸಪೋಸ್ ಏನಾರ ಕಂಪ್ಲೇಂಟ್ ಇದ್ದರೆ ಅಕಸ್ಮಾತ್ ಪ್ರಾಬ್ಲಮ್ ಇದ್ದರೆ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ 24 hours ಒಳಗಡೆ ಬಂದು ಅವರೇ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ನಾವು ಲೋಕಲ್ಗೆ ಇದು ಮಾಡಿದ್ರೆ ಯಾರು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಗ್ಯಾರಂಟಿ ವಾರಂಟಿ ಏನೂ ಸಿಕ್ಕಲ್ಲ. ಲೋಕಲ್ ನಿಮಗೆ ಹೆಚ್ಚು ಕಮ್ಮಿ ಒಂದು 1800 ಸ್ಟಾರ್ಟ್ ಆಗುತ್ತೆ. ಇದೇ ಬಂದುಬಿಟ್ರೆ ಪ್ಯಾರಿವೇರ್ ನೋಡಿದ್ರೆ ನಿಮಗೆ ಒಂದು 3500 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 3 ಮಾಡಲ್ ಬರುತ್ತೆ ಬೇಸಿಕ್ ಮಾಡಲ್ನಲ್ಲಿ. ಆದಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ನಿಮಗೆ.
ಅದು ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಸ್ವಲ್ಪ ಕಮೋಡ್ ಸೈಜು ಚಿಕ್ಕದಾಗಿದೆ. ಪ್ಲಸ್ ಟ್ಯಾಂಕ್ ಬಂದ್ಬಿಟ್ಟು ಅದು 8 ಲೀಟ್ರ್ ಕೆಪಾಸಿಟಿ, ಇದು 10 ಲೀಟ್ರ್ ಕೆಪಾಸಿಟಿ. ನಾವು ಹಾಕೋದು ಮಿಡ್ಲು, ಇದನ್ನಲ್ಲಿ ಅಷ್ಟೊಂದು ಏನೋ ಕಂಪ್ಲೇಂಟ್ ಇರೋಲ್ಲ. ಇನ್ನೊಬ್ರು ಸ್ವಲ್ಪ ಪ್ಯಾಂಟ್ಸೇ ಬೇಕು, ಅದನ್ನೆಲ್ಲ ಟಾಪ್ ಆ್ಯಂಡ್ ಬೇಕಂದರೆ ಡೂಲ್ ಪ್ಲಸ್ ಬರುತ್ತೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಲೆಫ್ಟ್ ಸೈಡ್ನಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಿ, ಆ ಥರ ಇರುತ್ತೆ ಅದು. ನೋಡಿ ಈ ಥರದ್ದಿದೆ ಟ್ಯಾಂಕು, ನೋಡೋಕೆ ಪ್ರೀಮಿಯಮ್ ಚೆನ್ನಾಗಿರುತ್ತೆ ಅದು ಯಾವ ಕಂಪ್ಲೇಂಟ್ ಇರೋಲ್ಲ. ಕೆಲವ್ರಿಗೆ ಅನುಮಾನ ಇರುತ್ತೆ, ಇವತ್ತೇ ಟೈಲಿಸ್ ಹಾಕಿ ಇವತ್ತೇ ಹೆಂಗೆ ಡ್ರಿಲ್ ಮಾಡಿ ಅದು ಫಿಟ್ ಮಾಡ್ತೀರಾ ಕಮೋಡ್ ಅನ್ನೋ ಥರ. ವಾಲ್ಗೆ ಬಂದ್ಬಿಟ್ಟು ಪ್ಲಸ್ ಟ್ಯಾಂಕ್ ಬರುತ್ತೆ, ಅದಕ್ಕೆ ಡ್ರಿಲ್ ಮಾಡಿ ಇದು ಫಿಕ್ಸ್ ಮಾಡ್ತಾ ಇರ್ತೀವಿ ಪ್ಲಸ್ ಟ್ಯಾಂಕು. ಫ್ಲೋರಿಂಗ್ ಬಂದ್ಬಿಟ್ಟು ಇದು ಕಮೋಡ್ದು ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಇರುತ್ತೆ, ಅದರಿಂದ ಗ್ರೌಟ್ ಮಿಕ್ಸ್ ಮಾಡಿ ಫಿಕ್ಸ್ ಮಾಡಿಬಿಡ್ತೀವಿ. ಅದು ಯಾವಾಗ ನಿಮಗೆ ಬರೋಲ್ಲ, ಅದು ನಿಮಗೆ ಸ್ಕ್ರೂ ಹಾಕಿದ್ರೆ ಕೂಡ ಕೆಲವೊಂದು ದಿನದಲ್ಲಿ ಅದು ರಸ್ಟ್ ಹಿಡಿದು ಹೋಗುತ್ತೆ. ಅದು ಬ್ಯಾಲೆನ್ಸ್ ಇರೋದು ಇದನ್ನೇ, ಅದು ತುಂಬ ಲೈಫ್ ಜಾಸ್ತಿ ಇರುತ್ತೆ. ಇದು ಲಿಕ್ವಿಡ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ನೋಡೋಕೆ ನೀಟಾಗಿರುತ್ತೆ. ಸ್ಕ್ರೂ ಹಾಕಿದ್ರೆ ಕೆಲವೊಂದು ದಿನದಲ್ಲಿ ಅದು ರಸ್ಟ್ ಹಿಡಿದು ಒಂಥರ ಅಲ್ಲಿ ಕಲರ್ ಕಾಣಿಸ್ತದೆ. ನೆಕ್ಸ್ಟ್ ಏನೇನು ಬಿಚ್ಚಬೇಕಂದ್ರೂ ಅದು ಫುಲ್ ರಸ್ಟ್ ಹಿಡಿದು ಹೆಡ್ಡೆಲ್ಲ ಹೋಗ್ಬಿಡ್ತದೆ, ನಾವು ಬಿಚ್ಚೋಕ್ಕೂ ಕಷ್ಟ ಆಗುತ್ತೆ, ತೆಗಿಯುವಾಗ ಅದು ಕಟ್ಟಾಗೋಕ್ಕೂ ಚಾನ್ಸ್ ಇದೆ ಕಮೋಡ್. ಇದು ತೆಗಿಬೇಕಂದ್ರೆ ಮತ್ತೆ ಈಸಿನೇ, ಅಷ್ಟೊಂದು ಕಷ್ಟ ಇರೋಲ್ಲ. ನೋಡಿ ಇವಾಗ ಎಲ್ಲ ಫಿಟ್ ಮಾಡಿ ಆಗಿದೆ, ಈ ಥರ ಇರುತ್ತೆ. ಇದು ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಪ್ಲಸ್ ಮಾಡಿದ್ರೂ ಇದರಲ್ಲಿ ಫ್ರೀಯಾಗಿ ಹೋಗುತ್ತೆ, ಯಾವ ಕಂಪ್ಲೇಂಟ್ ಇರೋಲ್ಲ. ಪ್ರೆಷರ್ ಜಾಸ್ತಿ ಇರುತ್ತೆ, ಎಷ್ಟೇ ಗಲೀಜಿದ್ರೂ ಈಸಿಯಾಗಿ ನಿಮಗೆ ಔಟ್ ಆಗುತ್ತೆ ಅದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ.